ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ರೂಪಾ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಲುಗದಿರುವಲ್ಲವೇ ಹೊಂಬಿಸಿಲಳು ಎಪಿಸೋಡ್ 109. ತಪ್ಪದೆ ಕತೆ ಕೇಳಿ, ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ತಿಳಿಸಿ, ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ. ಅಬ್ಬಾ, ಬಾಯಿ ಬೆಂದು ಹೋಗೋ ಹಾಗೆ ತಿಂತಾ ಇದ್ದೀನಿ ಗೊತ್ತಾ ಎನ್ನುವವಳ ಬಳಿ ಬಂದಳು ಶ್ರೇಷ್ಠ. ಅಕ್ಕ, ನಿನ್ನ ಮಗ ಹೆಚ್ಚು ಅಳದೆ ಚೆನ್ನಾಗಿ ನಿದ್ರೆ ಮಾಡಬೇಕಂದ್ರೆ ಬಿಸಿ ಬಿಸಿಯಾಗಿ ಊಟ ಮಾಡಬೇಕಂತೆ ಗೊತ್ತಾ. ಆಗ ಅವನಿಗೆ ಚೆನ್ನಾಗಿ ಊಟ ಜೀರ್ಣ ಆಗುತ್ತೆ. ಸೊ ನೆಮ್ಮದಿಯಾಗಿ ಅವನು ನಿದ್ರೆ ಮಾಡ್ತಾನೆ ಎನ್ನುತ್ತಲೇ ಈಗಷ್ಟೇ ಮಲಗಿ ಮತ್ತೆ ಎದ್ದು ಕೀ ಎಂದ ಮಗುವನ್ನು ಮಡಿಲಿಗೇರಿಸಿಕೊಂಡಳು ಶ್ರೇಷ್ಠ. ಯಾವಾಗಲೂ ಅವನನ್ನು ಎತ್ಕೊಂಡು ಇಲ್ಲದ ವಾಣಿ ಕಲಿಸ್ಬೇಡ ಶ್ರೇಷ್ಠ, ನೀನು ಹಾಕು ತೊಟ್ಲಕ್ಕೆ, ಸುಮ್ಮನೆ ತೂಗು, ಇಲ್ಲಾಂದರೆ ಅವು ಅದನ್ನೇ ಕಲಿತಾವೆ. ಯಾವಾಗಲೂ ಎತ್ಕೊಂಡೇ ಇರಬೇಕು, ಆಮೇಲೆ ಕೆಲಸ ಮಾಡೋಕ್ಕೆ ಸಹ ಬಿಡಲ್ಲ ಗೊತ್ತೇನು. ಒಳಗೆ ಬಂದ ಅಜ್ಜಿ ಗದರಿ ಹೇಳಿದರು. ಯಪ್ಪ, ಈ ಅಜ್ಜಿ ಟಾರ್ಚರ್ಗೆ ನಾವು ಮಕ್ಕಳನ್ನ ಸಹ ಮುಟ್ಟೋ ಹಾಗಿಲ್ಲ, ಮುದ್ದಾಡೋ ಹಾಗೂ ಇಲ್ಲ. ಹೋಗಜ್ಜಿ ಸುಮ್ಮನೆ ಎಂದವಳು ಅಲ್ಲಿಂದ ಎದ್ದು ತಾನೇ ಹೊರ ಹೋಗ್ಬಿಟ್ಲು. ಮಗುನ ಎಲ್ಲಿಗೆ ಎತ್ಕೊಂಡು ಹೋಗ್ತೀಯಾ, ಇಲ್ಲೇ ತಗೊಂಡು ಬಾ, ಜಾಸ್ತಿ ಜನ ನೋಡಿದ್ರೆ ದೃಷ್ಟಿ ಆಗಲ್ವೇ. ಅಜ್ಜಿ ಕೂಗಿಕೊಂಡರೂ ಕೇಳಿಸದವಳಂತೆ ಹಜಾರಕ್ಕೆ ಹೋಗಿ ಕುಳಿತಳು. ಹೋಗ್ಲಿ ಬಿಡಜ್ಜಿ, ಹೊರಗೆ ಇದ್ದಾಳೆ, ನೀನೇನಜ್ಜಿ ಹಂಗಾಡ್ತೀಯಾ ಸಿಡಿಮಿಡಿ ಗುಟ್ಟಿದಳು ಕಿರಣ. ಸುಮ್ಮನೆ ರಪರಪ ಉಣ್ಣು, ಆಮೇಲೆ ಮಾತಾಡಿವಂತೆ. ನಾವು ಕಣ್ಮುಚ್ಚಿ ಬಿಡೋಷ್ಟರಲ್ಲಿ ಉಣ್ಬಿಡ್ತಿದ್ವಿ. ಆವಾಗಿಂತ ಸಾಂಬಾರ್ ಗಿಂಬಾರ್ ಕೊಡ್ತಿರ್ಲಿಲ್ಲ ಗೊತ್ತೇನು. ಒಂದು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಉಪ್ಪು ಅಷ್ಟೇ. ಅಷ್ಟರಲ್ಲಿ ಊಟ ಮುಗಿಸ್ಬೇಕಿತ್ತು. ನಿಮಗೆ ಎಲ್ಲ ಸೌಕರ್ಯ ಇದ್ದರೂ ತಿನ್ನೋದು ಕಷ್ಟ. ಇನ್ನು ನಿಧಾನವಾಗಿ ಊಟ ಮಾಡ್ತಿದ್ದಾಳೆಂದು ಪುರಾಣ ತೆಗೆದರು ಅಜ್ಜಿ. ಅಜ್ಜಿ, ನಿನ್ನ ಕತೆ ಕೇಳೋ ತಾಳ್ಮೆ ನಂಗಿಲ್ಲಜ್ಜಿ. ಇದಕ್ಕಿಂತ ಸುಡೋ ಊಟ ನಾನು ತಿಂದರೆ ಮತ್ತೆಂದು ಊಟನೇ ಮಾಡೋಕ್ಕಾಗಲ್ಲ ಗೊತ್ತಾ ಹೇಳುತ್ತಲೇ ಬೇರೆ ತಟ್ಟೆಯಲ್ಲಿ ಕೈ ತೊಳೆದು ಬಿಟ್ಟಳು. ಅಯ್ಯೋ ಅಕ್ಕ, ಇಷ್ಟೇನಾ ತಿನ್ನೋದು, ಊಟ ಹೊಟ್ಟೆ ತುಂಬ ತಿನ್ನಬೇಕು, ತಿನ್ನು ಜನ್ಯ ಹೇಳಿದರೆ. ಇದನ್ನು ಎಷ್ಟಂತ ತಿನ್ನಲಿ, ನನ್ನ ಕೈಲಾಗಲ್ಲ, ನಂದು ಪುಟ್ಟ ಹೊಟ್ಟೆ ಅಷ್ಟೇ ಎಂದವಳಿಗೆ ನಿಜಕ್ಕೂ ಊಟ ಸೇರಲಿಲ್ಲ. ಪಥ್ಯದ ಊಟ ತಿನ್ನಲು ಸ್ವಲ್ಪ ಕಷ್ಟವೇ ಸರಿ. ನಾನು 2 ಮುದ್ದೆ ಗುಳುಕ್ಕಂತ ನುಂಗ್ತಿದ್ದೆ ಗೊತ್ತೇನು. ಮಗುವಿಗೆ ಗುಳ್ಳೆ ಬರಬಾರದೆಂದು ಒಂದಷ್ಟು ಗಿಡಮೂಲಿಕೆ ತಂದು ಅದರ ರಸ ಹಿಂಡುತ್ತಲೇ ಹೇಳಿದರು ಅಜ್ಜಿ. ನೀನು ಬಿಡಮ್ಮ, 4 ಬೇಕಾದರೂ ಗುಳುಮ್ಮ ಅಂತ ನುಂಗಿರ್ತೀಯ, ಅದಕ್ಕೆ ನೀನು ಗುಂಡ್ಕಲ್ ಥರ ಇಲ್ಲೇ ಇದ್ದೀಯ. ನಿಂಗೆ ತಂದು ಹಾಕಿರುವ ನನ್ನ ಅಜ್ಜ ಮೊದಲೇ ಹಳೆರಾಗಿ ಲೆಕ್ಕ ಹಾಕಲು ಹೋಗಿರೋದು. ಮಗುವನ್ನು ಎತ್ತಿಕೊಂಡು ಒಳ ಬರುತ್ತಲೇ ಹೇಳಿದ್ಲು ಶ್ರೇಷ್ಠ. ಹೇ ಗೌರಿ, ತಮಾಷೆಗೆ ಒಮ್ಮೊಮ್ಮೆ ಹೆಣ್ಮಕ್ಳನ್ನ ಹಾಗೆ ಕರೆಯೋದು. ಹೇ ಗೌರಿ, ಆ ಹುಡುಗನ ಬಟ್ಟೆ ಬಿಚ್ಚು, ಸಾಕು ಮಾತಾಡಿದ್ದು, ಮಾತಿಗೆ ಮಾತು ಕೊಡೋದು ಮಾತ್ರ ಚೆನ್ನಾಗಿ ಕಲ್ತಿದೀಯ ಎಂದ ಅಜ್ಜಿ ಮಗುವಿನ ಮೈಗೆ ರಸ ಹಚ್ಚಲು ಒಂದು ಬಟ್ಟಲಿಗೆ ಬಗ್ಗಿಸಿಕೊಳ್ತಿದ್ರು. ಜನ್ಯ, ಮೊದಲು ಈ ಶ್ರೇಷ್ಠಳನ್ನು ಅಥವಾ ಈ ಅಜ್ಜಿಯನ್ನು, ಒಟ್ನಲ್ಲಿ ಯಾರೋ ಒಬ್ಬರನ್ನ ಈ ರೂಮ್ನಿಂದ ಆಚೆ ಕಳಿಸು, ಇಲ್ಲಾಂದರೆ ನಂಗೆ ಇಲ್ಲಿಂದ ಆಚೆ ಹೋಗಕ್ಕೆ ಬಿಡಿ. ಮುಖ ಹಿಂಡಿ ಹೇಳಿದ ಕಿರಣ ಮಾತಿಗೆ ಮಗುವಿಗೆ ಆ ಗಿಡಮೂಲಿಕೆಯ ರಸ ಹಚ್ಚುತ್ತಿದ್ದ ಶ್ರೇಷ್ಠ ಮತ್ತು ಅಜ್ಜಿ ಇಬ್ಬರೂ ನಕ್ಕರು. ಚಳಿಗೆ ದಪ್ಪ ಸ್ವೆಟರ್ ಹಾಕಿದ್ದೀನಿ ಸರಿ, ಆದರೆ ಈ ಹುಡುಗ ನೋಡೆ ಒಂಚೂರು ನಡುಗದೆ ಅಳ್ತಾ ಇದ್ದಾನಲ್ಲ, ಯಾಕೆ ತಲೆ ಕೆರೆದುಕೊಂಡರು ವೃಷಾಲಿ. ಅಮ್ಮ, ಉಣ್ಣೆ ಬಟ್ಟೆ ಹಾಕಿರೋದಕ್ಕೆ ನಡುಗ್ತಾ ಇಲ್ಲ, ಅವನಿಗೇನೋ ಸರಿ ಇಲ್ಲ ಅನಿಸುತ್ತೆ, ಅದಕ್ಕೆ ಹಾಗೆ ಅಳೋದು. ರಾತ್ರಿ 12 ಆದರೂ ನಿದ್ರೆ ಮಾಡದೆ ಹ್ಞೂ ಅನ್ನುತ್ತಾ ಕಿರುಗುಟ್ಟುತ್ತಿದ್ದ ಮಗುವಿಗೆ ಏನು ತೊಂದರೆ ಎನ್ನುವುದೇ ಅರಿವಾಗಲಿಲ್ಲ. ಹಾಗೋ ಹೀಗೋ ರಾತ್ರಿ ಕಳೆದ್ರು. ನಿನ್ನ ಮೊಮ್ಮಗ ಹೆಂಗವನೇ ಶಾಲ್ನಕ್ಕ ಎನ್ನುತ್ತಾ ಒಳ ಬಂದರು ಜಯಕ್ಕ. ಹಾಂ ನೋಡಮ್ಮ ಹಿಂಗವನೆ ಎಂದು ಅವನನ್ನು ತಮ್ಮ ಮಡಿಲಲ್ಲೇ ಇರಿಸಿಕೊಂಡು ತೋರಿಸಿದರು ವೃಷಾಲಿ. ಚೆನ್ನಾಗೇ ಇದ್ದಾನೆ ಬಿಡು, ಹೆಂಗೋ ಜಾಸ್ತಿ ದಿನದ ಮೇಲೆ ಮಕ್ಕಳಾದರೂ ಗಂಡೆ ಆಗೈತೆ ಬಿಡು. ಆದರೂ ಮ್ಯಾಗ್ಲು ಕೇರಿದ್ದೀವಿ ಮಗ ಹೆಂಗವನ್ ಬಿಡು ಶಾಲ್ನಕ್ಕ, ನೆನ್ನೆ ತಾನೇ ಡೆಲಿವರಿ ಆಯಿತು. ಅಬ್ಬಬ್ಬಾ ಬೆಳ್ಳಗವನೆ, ಇಲ್ಲೇ ನಾರ್ಮಲ್ ಹೆರಿಗೆ ಆಯಿತು. ನಿನ್ನ ಮಗಳಿಗೆ ಕೊಯ್ದ್ರಂತೆ, ಪಾಪ ನೋವಾಗ್ತಾಯಿತೋ ಏನೋ ಅಲ್ವೇ. ಹೆಂಗೋ ಬಿಡು, ಅದು ಆತು ಅತ್ತ. ಒಂದು ಪೇಡ್ ಅಡಿಕೆ ಕೊಡಕ್ಕ, ಬಾಯೆಲ್ಲ ಪಿಟ್ಪಿಟ ಅಂತೈತೆ ಎಂದಾಕೆ ಪಟ್ಟಾಗಿ ಕುಳಿತು ಇನ್ನಷ್ಟು ಬೇರೆಯವರ ಮನೆಯ ಮಾತಿಗೆ ಮುನ್ನುಡಿ ಹಾಕಿದರು. ಒಳಗೆ ಮಲಗಿದ್ದ ಕಿರಣ ಎದ್ದು ಬರಲಾಗಲಿಲ್ಲ ಜಯಕ್ಕನಿಗೆ ಮಾತಿನಲ್ಲಿ ಬಿಸಿ ಮುಟ್ಟಿಸಲು. ನಿಮ್ಮ ಹೆಸರೇನು ಆಂಟಿ ಅಡಿಕೆ ಕೊಡುತ್ತಲೇ ಜನ್ಯ ಕೇಳಿದ್ಲು. ಜಯಮ್ಮ ಕಣಮ್ಮಿ, ನೀನ್ಯಾರು, ಇವತ್ತೇ ನೋಡಿದ್ ನಾನು ಬಾಯಿ ಮೇಲೆ ಬೆರಳಿಟ್ಟು ಕೇಳಿದ್ರು. ನಾನು ಯಾರಾದರೂ ಆಗಿರಲಿ, ಏನು ಗೊತ್ತಾ ಆಂಟಿ, ಅವ್ರವ್ರ ಮಕ್ಕಳು ಅವ್ರಿಗೆ ಮುದ್ದು, ನಮ್ಮ ಮಗ ಹೇಗಿದ್ರು ನಮಗೆ ಚಂದವೇ. ನೀವೇನು ಬೇರೆಯವ್ರ ಮಕ್ಕಳನ್ನ ಇಲ್ಲಿ ಬಂದು ಹೊಗಳೋ ಅಗತ್ಯವಿಲ್ಲ. ನಮ್ಮ ಮಗ ಕಪ್ಪಗೆ ಇದ್ದರೂ ಉದ್ದಕ್ಕಿದ್ದಾನೆ,
3 ಮುಕ್ಕಾಲು kg ದಷ್ಟಪುಷ್ಟವಾಗಿದ್ದಾನೆ. ಆ ಮಗು ಕುಳ್ಳಗಿದೆ. ಒಂದು 1/4 kg ಇದ್ದಾನೆ, 2/4 kg ಇದ್ದಾನೆ. ಅದಕ್ಕೆ ನಮಗೂ ಎಲ್ಲ ಗೊತ್ತು, ನಿಮಗೆ ಇಲ್ಲಿನ ಅಡಿಕೆ ಆಗಬೇಕು, ಇಲ್ಲಿನ ಊಟ ಆಗಬೇಕು, ಆದರೆ ಹೊಗಳೋದು ಮಾತ್ರ ಬೇರೆಯವರನ್ನು. ಹಾಗಂತ ನಮಗೇನು ನಿಮ್ಮ ಹೊಗಳಿಕೆ ಬೇಕಿಲ್ಲ, ಆದರೆ ನಮ್ಮ ಮಗನ್ನ ಬೇರೆಯವ್ರಿಗೆ ಹೋಲಿಕೆ ಮಾಡಿ ಮಾತಾಡಿದ್ರೆ ಸರಿ ಇರಲ್ಲ. ತಣ್ಣಗೆ ಶುರುವಾದ ಮಾತು ರೋಷದ ರೂಪ ತಳೆದಿದ್ದಳು ಜನ್ಯ. ನೋಡ್ ಜಯಕ್ಕ, ಎಲ್ಲ ಮಕ್ಕಳು ದೇವರ ಸಮ. ನನ್ನ ಮಗಳ ಮೇಲಿನ ಸಿಟ್ಟಿಗೆ ನೀನು ಬೇಕಂತಾನೆ ಬೇರೆಯವ್ರಿಗೆ ಹೋಲಿಸಿದ್ರೆ ಅವಳ ಹತ್ರ ಬೈಸ್ಕೊಳ್ಳೋವಾಗ ನಾನು ಮಧ್ಯೆ ಬರೋಲ್ಲ. ಇನ್ನು ಮುಂದೆ ಇಲ್ಲಿಗೆ ಬರೋದಂತೆ ಮಾಡಿಬಿಡ್ತಾಳೆ ಅವಳು. ಬೇಕಿದ್ರೆ ನಮ್ಮ ಹುಡುಗ ನಿಂಗೆ ನೋಡೋಕೆ ಚೆನ್ನಾಗಿಲ್ಲ ಅಂತ ನೇರವಾಗಿ ಹೇಳು, ಅದನ್ನು ಬಿಟ್ಟು ಹೀಗೆಲ್ಲ ಹೇಳಬೇಡ. ಮೊಮ್ಮಗನನ್ನು ಎತ್ತಿಕೊಂಡು ಮೇಲೆದ್ರು ವೃಷಾಲಿ. ಕೇಳೆ ಜಯ, ನೀನು ಹೊಗಳಿದ್ಯಲ್ಲ, ಆ ಮನೇಲಿ ನಿನ್ನ ಮಕ್ಕಳಿಗೆ ಬಿಸಿನೀರು ಕೊಟ್ಟಿಲ್ಲ ಒಂದಿನ. ನಮ್ಮ ಮನೇಲಿ ಹಸುವು ಅಂತ ಬಂದವ್ರಿಗೆ ಉಪವಾಸ ಕಳಿಸಿಲ್ಲ. ಈ ಕಾಲದಲ್ಲಿ ಪಾಪ ಪುಣ್ಯ ಅಂತ ನಾವು ಎಷ್ಟೇ ಒಳ್ಳೆತನ ಮಾಡಿದ್ರು ದೇವ್ರು ಹಾಗೆ ನೋಡು ಅಂಥವ್ರಿಗೆ ಒಳ್ಳೇದು ಮಾಡೋದು ಎಂದವರು ಒಳಗೋಗಿಬಿಟ್ರು. ಆದ ತಕ್ಷಣ ಬಿಸಿ ಊಟ ಹಾಸಿಗೆ ಬಳಿಯೇ ತಂದಿಟ್ಟು ಕಾದ ನೀರನ್ನು ತಣ್ಣಗೆ ಮಾಡಿಕೊಡುವ ಅಮ್ಮ, ಸ್ನಾನ ಮಾಡುವಾಗ ಅತಿಯಾದ ಕಾಳಜಿ ತೋರಿಸಿ ಬಟ್ಟೆ ಧರಿಸೋದ್ರಿಂದ ಹಿಡಿದು ಕೂದಲು ಒಣಗಿಸೋವರೆಗೂ ಅವರೇ ನೋಡಿಕೊಳ್ಳುವ ಪರಿ. ಅಬ್ಬಾ, ಒಂದಾ ಎರಡಾ ವೃಷಾಲಿ ಮಗಳನ್ನು ನೋಡಿಕೊಳ್ಳುತ್ತಿದ್ದದ್ದು. ಅಮ್ಮ, ಯಾಕೋ ಕಾಲು ಹೀಗೆ ಹಿಡಿದುಕೊಳ್ಳುತ್ತಮ್ಮ, ತಲೆ ಸುತ್ತಿದ ಹಾಗೆ ಆಗುತ್ತಮ್ಮ. ಸ್ನಾನ ಮಾಡಿ ಕುಳಿತಾಗ ಕೂದಲು ಒಣಗಿಸುತ್ತಿದ್ದ ಅಮ್ಮನಿಗೆ ಹೇಳಿದ್ಲು ಕಿರಣ. ಸೂರ್ಯ ಮಗನನ್ನು ಆಟವಾಡಿಸ್ತಿದ್ದ. ಏನಾಗಲ್ಲ ಸುಮ್ಮನಿರೆ, ಅದು ಇಷ್ಟು ದಿನ ಹೊಟ್ಟೆಗೆ ಪಾಪು ಇತ್ತಲ್ಲ, ಇವಾಗ ಇಲ್ವಲ್ಲ, ಅದಕ್ಕೆ ಖಾಲಿ ಹೊಟ್ಟೆ ಬಡಿದಾಡ್ದ ಹಾಗೆ ಅನಿಸುತ್ತೆ. ಅಲ್ಲದೆ ನಿಂಗೆ ಹೊಟ್ಟೆಗೆ ಬಟ್ಟೆ ಬಿಗಿಯೋ ಹಾಗಿಲ್ವಲ್ಲ, ಅದಕ್ಕೆ. ನಿಮ್ಮಮ್ಮನೂ ನನ್ನ ಹೀಗೆ ಹೆದರಿಸ್ಬಿಡ್ತಿದ್ಲು ತಾಯಿ ಎಂದರು ಅಜ್ಜಿ ಕಿವಿಗಿಡಲು ಹತ್ತಿ ಮತ್ತೆ ಬೆಳ್ಳುಳ್ಳಿಯ ಹೆಸಳು ಕೊಡುತ್ತಲೇ. ಹೌದೇನು ಎಂದು ಅಮ್ಮನ ಮುಖ ಅವಲೋಕಿಸುವಾಗ, ಹೋಗು ಮೊದಲು ಕಾಫಿ ಮಾಡಿಕೊಡು ಅಜ್ಜಿ ಹೇಳುವಾಗ ಒಳ ಹೋಗಲು ಹೊರಟ ವೃಷಾಲಿಗೆ ಎದುರಾದಳು ಜನ್ಯ. ಬಿಸಿ ಬಿಸಿ ಕಾಫಿ ಎನ್ನುತ್ತಾ ಅವಳ ಎಲ್ಲ ಚರ್ಯೆ ಗಮನಿಸಿದರೂ ಗಮನಿಸುತ್ತಿಲ್ಲ ಎನ್ನುವಂತೆ ಇದ್ದ ಸೂರ್ಯ. ಇಲ್ಲಿ ನೋಡು ಕಿರಣ, ನನ್ನ ಮಗ ಕಾಲಿನ ಮೇಲೆ ಕಾಲು ಹಾಕ್ಕೊಂಡಿದ್ದಾನೆ ಖುಷಿಯಲ್ಲಿ ಮಡದಿಗೆ ಅತ್ತ ನೋಡಲು ತಿಳಿಸಿದ ಸೂರ್ಯ. ದಿವಾನದ ಮೇಲೆ ತಾನೂ ಕುಳಿತು ಮಗನನ್ನು ಅಲ್ಲಿ ಮಲಗಿಸಿದ್ದ ಸೂರ್ಯ. ಕಿರಣ ಸೋಫಾ ಮೇಲೆ ಕುಳಿತಿದ್ಲು. ಸೂರ್ಯ, ನೀವು ಹಾಕಿರೋದು, ಆ ಹುಡುಗ ಹಾಕ್ಕೊಂಡಿರೋದಲ್ಲ. ಅತಿಯಾಗಿ ಪ್ರೀತಿ ಕೊಡಬೇಡಿ ಸೂರ್ಯ. ಮಗನಿಗೆ ಜ್ವರ ಬಂದಾಗ ತಿಳಿಯದೆ ಒಳಗೆ ಕಟ್ಟಿದ್ದ ಬೆಟ್ಟದಷ್ಟು ಪ್ರೀತಿ. ನಮ್ಮ ಮುದ್ದು ಪ್ರೀತಿಯಿಂದ ಏನಾದರೂ ತೊಂದರೆಯಾದರೆ ತಡೆದುಕೊಳ್ಳುವ ಶಕ್ತಿ ತಮಗಿಲ್ಲವೆನ್ನುವ ಅರಿವಾಗಿ ಬಿಟ್ಟಿತ್ತು ಕಿರಣಾಳಿಗೆ. ಅದಕ್ಕೆಂದೇ ಅವಳು ನಿರ್ಧಾರಿತ ದನಿಯಲ್ಲಿ ಹೆಚ್ಚು ಪ್ರೀತಿ ತೋರದೆ ಸಮತೂಕನಾಗಿ ನೋಡ್ತಿದ್ಲು. ಅಯ್ಯೋ, ಇಲ್ಲಿ ನೋಡ್ ಕಿರಣ, ನನ್ನ ಮಗನ ಕ್ರಾಪ್, ಆ ಸಿಲ್ಕಿ ಕೂದಲು ನೋಡು ಎಷ್ಟು ಚೆನ್ನಾಗಿದೆ ಎಂದಾಗ ಅವನತ್ತ ನೋಡಿದ್ಲು ಕಿರಣ. ನುಣುಪಾದ ಅವನ ಕೂದಲು ಅಂದವಾಗಿ ಒಂದು ಕಡೆ ಬಗ್ಗಿದ್ವು. ಎಲ್ಲರೂ ಅವನನ್ನು ಬೇರೆಯವರಿಗೆ ಹೋಲಿಸಿ ಮಾತನಾಡ್ತಿದ್ದದ್ದು ಒಳಗಿದ್ದರೂ ಕಿರಣಳ ಕಿವಿ ತಲುಪದೇ ಇರಲಿಲ್ಲ. ಆದರೆ ಇವಳ ಕೈಗೆ ಅವರ್ಯಾರೂ ಮಾತಿಗೆ ಸಿಗ್ತಿರ್ಲಿಲ್ಲ. ಇರಲಿ, ಸಮಯ ಬರಲಿ ಎಂದೇ ಕಾಯುತ್ತಿದ್ಲು. ಸೂರ್ಯ, ಇದೇ ತಿಂಗಳಲ್ಲಿ ಬುನಾದಿ ಹಾಕ್ಸಿ ಬಿಡೋಣ ಅಂತಿದ್ದೆ. ಇನ್ನೇನು ಮಗ ಹುಟ್ಟಿದ್ದಾನಲ್ವಾ, ಒಂದೊಂದೇ ಕೆಲಸ ಶುರು ಮಾಡೋಣ ನಿಧಾನವಾಗಿ ಅವನ ಯೋಜನೆ ಜ್ಞಾಪಿಸಿದಳು ಕಿರಣ. ಎಲ್ಲರಿಗೂ ಧನ್ಯವಾದ. ತಪ್ಪದೆ ನಿಮ್ಮ ಅನಿಸಿಕೆ ತಿಳಿಸಿ. ಕೆಲವೊಬ್ರಿಗೆ ಹೆಂಗಂದರೆ ಅವರೇನೋ ಖುಷಿಯಾಗಿರ್ತಾರೆ, ಆದ್ರೂ ಇನ್ನೊಬ್ರು ಮನೆ ವಿಷಯ ಎತ್ತಿನೋ ಅಥವಾ ಅವ್ರು ಇನ್ನೊಬ್ರು ಮಕ್ಳಿಗೋ ಏನಕ್ಕೋ ಹೋಲ್ಸ್ಕೊಂಡು ಮಾತಾಡಿ ಇರೋ ಖುಷಿನ ಹಾಳು ಮಾಡೋಕ್ಕಂತಲೇ ತುಂಬ ಚೆನ್ನಾಗಿ ಕಾಯ್ತಾ ಇರ್ತಾರೆ. ಆದರೆ ಅದನ್ನೆಲ್ಲ ಬಿಟ್ಟು ನಮ್ಮ ಖುಷಿ ಏನಿದೆಯೋ ಅದನ್ನು ಮಾತ್ರ ನೋಡಿಕೊಂಡು ನಮ್ಮ ಕೆಲಸ ನಾವು ಮಾಡಿಕೊಂಡು ನೆಮ್ಮದಿಯಾಗಿ ಇದ್ದು ಬಿಡಬೇಕು ಅಷ್ಟೆ. ಥ್ಯಾಂಕ್ ಯು ಎಲ್ಲರಿಗೂ.